ತುಮಕೂರಿನಲ್ಲಿ ನಡೆದ ಹೆಂಡತಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಅವಳಿ ಜೋಳಿ ಮಕ್ಕಳೊಂದಿಗೆ ಸಂಪ್ಗೆ ಹಾರಿ ಜೀವ ಬಿಟ್ಟಿದ್ದ ತಾಯಿ. ಇತ್ತೀಚೆಗಷ್ಟೇ ತುಮಕೂರಿನಲ್ಲಿ 5 ವರ್ಷದ ಅವಳಿ ಜೋಳಿ ಮಕ್ಕಳೊಂದಿಗೆ ತಾಯಿಯೊಬ್ಬಳು ನೀರಿನ ಸಂಪಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ಲು. 26 ವರ್ಷದ ವಿಜಯಲಕ್ಷ್ಮಿ ಹಾಗೂ 5 ವರ್ಷದ ಪುಟಾಣಿಗಳಾದ ಚೇತನ್, ಚೈತನ್ಯ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಮಕ್ಕಳನ್ನ ನೀರಿಗೆ ತಳ್ಳಿ ಈ ಮಹಾತಾಯಿ ತಾನೂ ಸಂಪೊಳಗೆ ಬಿದ್ದು ಜೀವ ಕಳೆದುಕೊಂಡಿದ್ದು. ಇದೀಗ ಸುಸೈಡ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಕಣ್ರಿ. ಹೌದು, ಮೊದಲು ಗಂಡ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಗಂಡನಾದವನು ದಿಢೀರಂತ ಪ್ರತ್ಯಕ್ಷನಾಗಿದ್ದಾನೆ. ತನ್ನ ಹೆಂಡತಿ ನನ್ನೊಂದಿಗೆ ತುಂಬಾನೇ ಚೆನ್ನಾಗಿದ್ಲು, ಆಕೆಗೆ ಯಾವುದೇ ಕೊರತೆ ಮಾಡಿರ್ಲಿಲ್ಲ, ಯಾವತ್ತೂ ಆಕೆ ಮೇಲೆ ಕೈ ಎತ್ತಿಲ್ಲ, ನಮ್ದು ತುಂಬಾ ಒಳ್ಳೆಯ ಸಂಸಾರ, ಯಾವುದೇ ಸಮಸ್ಯೆ ಇರ್ಲಿಲ್ಲ ಅಂತ ಹೇಳಿಕೊಂಡಿದ್ದಾನೆ. ಇನ್ನು ಕಳೆದ 6 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ವಿ. ಕೆಲಸದಿಂದ ಬಂದಾದ್ಮೇಲೆ ಹೆಂಡತಿ ಮತ್ತು ಮಕ್ಕಳು ಕಾಣ್ಲಿಲ್ಲ. ಆದ್ರೆ ಸಂಪ್ನೊಳಗೆ ನನ್ನ ಮಗುವಿನ ಕಾಲು ಕಾಣ್ತಾ ಇತ್ತು. ನೋಡಿದ್ರೆ ಮೂವರು ಹೆಣವಾಗಿ ಹೋಗಿದ್ರು ಅಂತ ಗಂಡ ಕಣ್ಣೀರಿಟ್ಟಿದ್ದಾನೆ. ಬೇಕಾದ್ರೆ ಅವರ ಪೋಷಕರನ್ನ ಕೇಳಿ, ನನ್ನ ಹೆಂಡತಿಯನ್ನ ತುಂಬಾ ಚೆನ್ನಾಗಿಯೇ ಇಟ್ಟಿದ್ದೆ, ಯಾಕೆ ಇಂತ ನಿರ್ಧಾರ ಮಾಡಿದ್ಲು ಅಂತ ಗೊತ್ತಿಲ್ಲ ಅಂತ ಶವಾಗಾರದ ಮುಂದೆ ಗಂಡ ಬಿಕ್ಕಿ ಬಿಕ್ಕಿ ಅತ್ತಿದ್ದಾನೆ. ಇನ್ನೊಂದೆಡೆ ಪೊಲೀಸರ ತನಿಖೆ ವೇಳೆ ಡೆತ್ ನೋಟ್ ಒಂದು ಸಿಕ್ಕಿದೆ. ಕ್ಷಮಿಸಿ, ನನ್ನ ಸಾವಿಗೆ ನಾನೇ ಕಾರಣ ಅಂತ ವಿಜಯಲಕ್ಷ್ಮಿ ಬರೆದುಕೊಂಡಿದ್ದಾಳಂತೆ. ಸಾವಿಗೆ ಅತ್ತೆಯೇ ಕಾರಣ ಎಂದ ವಿಜಯಲಕ್ಷ್ಮಿ ಸಹೋದರಿ. ಮೃತ ವಿಜಯಲಕ್ಷ್ಮಿ ಸಹೋದರಿ ತುಮಕೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ವಿಜಯಲಕ್ಷ್ಮಿ ಅತ್ತೆ ರೇಣುಕಾಮ್ಮ ವಿರುದ್ಧ ದೂರನ್ನ ನೀಡಿದ್ದಾರೆ. ಮನೆಯಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಅತ್ತೆ ಸೊಸೆಗೆ ಕಿರುಕುಳ ನೀಡುತ್ತಿದ್ರು. ಆನ್ಲೈನ್ ನಲ್ಲಿ ವಿಜಯಲಕ್ಷ್ಮಿ ಏನೇ ಆರ್ಡರ್ ಮಾಡಿದ್ರು ಅತ್ತೆಯಾದವಳು ತುಂಬಾ ಹೀಯಾಳಿಸಿ ಮಾತನಾಡ್ತಿದ್ರು. ಪದೇ ಪದೇ ಮಗನಿಗೆ ಹೊರೆ ಆಗ್ತಿದ್ಯಾ, ದುಡ್ಡು ಮೇಲಿಂದ ಉದುರುತ್ತವಾ ಅಂತ ಸಾಕಷ್ಟು ಸಣ್ಣ ಪುಟ್ಟ ವಿಚಾರಕ್ಕೂ ಅತ್ತೆ ಗಲಾಟೆ ಮಾಡ್ತಿದ್ಲಂತೆ. ಈ ಬಗ್ಗೆ ಮೃತ ಸಹೋದರಿ ತನ್ನ ಬಳಿ ಹೇಳಿಕೊಳ್ತಿದ್ಲು ಅಂತ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾಳೆ. ಸದ್ಯಕ್ಕೆ ವಿಜಯಲಕ್ಷ್ಮಿ ದೂರಿನ ಆಧಾರದಲ್ಲಿ ಮೃತಳ ಅತ್ತೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೇವಲ ಇದೊಂದೇ ಕಾರಣ ಇತ್ತಾ ಅಥವಾ ಬೇರೆ ಏನಾದರೂ ನಡೆದಿದೆಯಾ ಅನ್ನೋದು ಇನ್ನಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.